ಬೆಂಗಳೂರಿನ ಕೆಜಿಹಳ್ಳಿ ವ್ಯಾಪ್ತಿಯಲ್ಲಿ ಯುವತಿ ಮೇಲೆ ನಡೆದಿದ್ದ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಜಿಹಳ್ಳಿ ಠಾಣೆಯಲ್ಲಿ ಅಪರಿಚಿತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಕರಣ ಸಂಬಂಧ ಯುವತಿಯಿಂದ ಹೇಳಿಕೆ ಪಡೆದು ಪೊಲೀಸರು ಐಪಿಸಿ ಸೆಕ್ಷನ್ 354ರ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇನ್ನು ಐಪಿಸಿ ಸೆಕ್ಷನ್ 354ರ ಡೀಟೇಲ್ಸ್ ಅನ್ನ ನೋಡುವುದಾದ್ರೆ ಮಹಿಳೆ ಘನತೆಗೆ ಧಕ್ಕೆ ತರುವ ರೀತಿಯಲ್ಲಿ ಹಲ್ಲೆ ಮಾಡಿದ ಆರೋಪದ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಳ್ಳಲಾಗುತ್ತೆ. ಹಾಗೆ ಐಪಿಸಿ ಸೆಕ್ಷನ್ 509ರ ಅಡಿಯಲ್ಲಿ ಮೊಕದ್ದಮೆ ಕೂಡ ದಾಖಲಾಗಿದೆ. ಇನ್ಸ್ಪೆಕ್ಟರ್ ಸಿರಾಜುದ್ದೀನ್ ತಂಡ ಆರೋಪಿಗಾಗಿ ಶೋಧ ಕಾರ್ಯ ಕೂಡ ನಡೆಸ್ತಾ ಇದೆ. ಬೆಂಗಳೂರಿನಲ್ಲಿ ನಿನ್ನೆ ಬೆಳಗ್ಗೆ 6:20ರ ಸುಮಾರಿಗೆ ಬಸ್ ನಿಲ್ದಾಣಕ್ಕೆ ಹೋಗ್ತಾ ಇದ್ದ ಯುವತಿಗೆ ಮುತ್ತಿಟ್ಟು ತುಟಿ ಹಾಗೆ ನಾಲಿಗೆಯನ್ನ ಕಚ್ಚಿ ಈ ಆಗುಂತಕ ಪರಾರಿಯಾಗಿದ್ದ. ಈ ದೃಶ್ಯ ರಸ್ತೆ ಬದಿಯ ಅಂಗಡಿಯಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಇದೀಗ ಪ್ರಕರಣ ಸಂಬಂಧ ಯುವತಿ ಹೇಳಿಕೆ ಹಾಗೆ ಸಿಸಿ ಕ್ಯಾಮೆರಾ ದೃಶ್ಯವನ್ನ ಆಧಾರವಾಗಿ ಇಟ್ಟುಕೊಂಡು ಕೆಜಿಹಳ್ಳಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಕೆಜಿಹಳ್ಳಿ ವ್ಯಾಪ್ತಿಯಲ್ಲಿ ಯುವತಿ ಮೇಲೆ ನಡೆದಿದ್ದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಐಪಿಸಿ ಸೆಕ್ಷನ್ 354 ಹಾಗೆ 509ರ ಅಡಿಯಲ್ಲಿ ಮೊಕದ್ದಮೆ ದಾಖಲಿಸಿಕೊಳ್ಳಲಾಗಿದೆ. ಎಫ್ಐಆರ್ ಕೂಡ ಆಗಿರುವುದು. ಇನ್ಸ್ಪೆಕ್ಟರ್ ಸಿರಾಜುದ್ದೀನ್ ತಂಡ ಆರೋಪಿಗಾಗಿ ಶೋಧ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಯುವತಿಯ ಹೇಳಿಕೆ ಹಾಗೆ ಸಿಸಿಟಿವಿಯಲ್ಲಿ ಲಭ್ಯವಾದ ದೃಶ್ಯಾವಳಿಗಳನ್ನ ಗಮನದಲ್ಲಿಟ್ಟುಕೊಂಡು ಅದನ್ನೇ ಆಧಾರವಾಗಿಟ್ಕೊಂಡು ತನಿಖೆಯನ್ನ ನಡೆಸಲಾಗ್ತಾ ಇದೆ. ಬೆಳಗ್ಗೆ 6:30ರ ಸುಮಾರಿಗೆ ಬಸ್ ನಿಲ್ದಾಣಕ್ಕೆ ಹೋಗ್ತಾ ಇದ್ದ ಯುವತಿಯ ಮೇಲೆ ಏಕಾಏಕಿ ಒಬ್ಬ ಆಗುಂತಕ ಅಟ್ಯಾಕ್ ಮಾಡ್ತಾನೆ. ಆಕೆಗೆ ಬಲವಂತವಾಗಿ ಚುಂಬಿಸಿ ಆಕೆಯ ನಾಲಿಗೆ ಹಾಗೆ ತುಟಿಗೆ ಗಾಯ ಮಾಡಿ ಅಲ್ಲಿಂದ ಪರಾರಿಯಾಗಿರ್ತಾನೆ. ಈ ಎಲ್ಲಾ ದೃಶ್ಯವೂ ಕೂಡ ರಸ್ತೆ ಬದಿಯಲ್ಲಿದ್ದ ಒಂದು ಅಂಗಡಿಯಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುತ್ತೆ. ಇದೇ ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳು ಹಾಗೆ ದೌರ್ಜನ್ಯಕ್ಕೆ ಒಳಗಾಗಿರುವ ಯುವತಿಯ ಹೇಳಿಕೆಯನ್ನ ಆಧಾರವಾಗಿ ಇಟ್ಕೊಂಡು ಎಫ್ಐಆರ್ ದಾಖಲಿಸಲಾಗಿದೆ. ಹಾಗೆ ತನಿಖೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಇನ್ಸ್ಪೆಕ್ಟರ್ ಸಿರಾಜುದ್ದೀನ್ ತಂಡ ಆರೋಪಿಗಾಗಿ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಇನ್ನು ರಸ್ತೆ ಬದಿಯ ಅಂಗಡಿಯಲ್ಲಿ ಅಳವಡಿಸಿದ್ದ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾದ ಕೆಲ ದೃಶ್ಯಾವಳಿಗಳನ್ನ ಕೂಡ ಗಮನಿಸಬಹುದಾಗಿದೆ. ದೌರ್ಜನ್ಯಕ್ಕೆ ಒಳಗಾದ ಯುವತಿಯ ಫುಟೇಜ್ ನಾವೀಗ ಗಮನಿಸಬಹುದಾಗಿದೆ. ಈ ಯುವತಿಯ ಮೇಲೆ ನಡ್ಕೊಂಡು ಹೋಗ್ತಿರುವ ಕಾಮುಕ ನಡು ರಸ್ತೆಯಲ್ಲಿ ಅಟ್ಟಹಾಸವನ್ನ ಬೀರಿರೋದು, ಲೈಂಗಿಕ ದೌರ್ಜನ್ಯವನ್ನ ನಡೆಸಿದ್ದಾನೆ. ಇದೇ ಸಿಸಿಟಿವಿ ಫುಟೇಜ್ಗಳನ್ನ ಆಧಾರವಾಗಿಟ್ಕೊಂಡು ಹಾಗೆ ದೌರ್ಜನ್ಯಕ್ಕೆ ಒಳಗಾಗಿರುವ ಯುವತಿಯ ಹೇಳಿಕೆಯನ್ನ ಆಧಾರವಾಗಿಟ್ಕೊಂಡು ಇದೀಗ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್. ಎಫ್ಐಆರ್ ಆಗಿದೆ, ತನಿಖೆ ಕೂಡ ಪ್ರಗತಿಯಲ್ಲಿದೆ. ಏನಾದರೂ ಸುಳಿವು ಸಿಗ್ತಾ ಇದೆಯಾ ಈ ಕಾಮುಕನ ಬಗ್ಗೆ? ಹೌದು ಸ್ಮಿತಾ, ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇದೆ ದೂರನ್ನು ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇರೆಗೆ ಈಗಾಗಲೇ ಪೊಲೀಸರು ತಮ್ಮ ಕಾರ್ಯಾಚರಣೆಯನ್ನು ಶುರು ಮಾಡಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಅವರ ಕಾರ್ಯಾಚರಣೆಯಲ್ಲಿ ಇವಾಗ ಯುವತಿ ದೂರಿನ ಅನ್ವಯ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ, ಮತ್ತೆ ನನ್ನ ಮೇಲೆ ಆತನ ಹಲ್ಲೆ ಮಾಡಿದ್ದೇನೆ ಅನ್ನೋ ಒಂದು ಆರೋಪ ಮಾಡಿದರೆ ಇದರಲ್ಲಿ ಈಗಾಗಲೇ ಪೊಲೀಸರು 354 ಹಾಗೂ 509 ಅಡಿಯಲ್ಲಿ ಈಗಾಗಲೇ ಕೇಸ್ ದಾಖಲಿಸಿರುವಂತದ್ದು. ಮತ್ತೆ ಇನ್ಸ್ಪೆಕ್ಟರ್ ಸಿರಾಜುದ್ದೀನ್ ಅವರ ನೇತೃತ್ವದಲ್ಲಿ ಈಗಾಗಲೇ ಟೀಮ್ ಕೂಡ ಆರೋಪಿಗಾಗಿ ಹುಡುಕಾಟ ನಡೆಸಿರುವಂತದ್ದು. ಇನ್ನು ಪ್ರಮುಖವಾಗಿ ಪೊಲೀಸರು ಈಗಾಗಲೇ ಯುವತಿ ಹೇಳಿದಂತೆ ಆ ಘಟನೆ ನಡೆದಂತಹ ಪ್ರದೇಶದಲ್ಲಿ ಆ ಯುವಕ ಪಾಸ್ ಆಗಿರುವಂತಹ ಸಿಸಿಟಿವಿಯನ್ನು ಹೊರತುಪಡಿಸಿ ಬೇರೆ ಆ ಸುತ್ತಮುತ್ತಲಿನ ರಸ್ತೆಯಲ್ಲಿ ಓಡಾಡುವಂತಹ ಸಿಸಿಟಿವಿ ದೃಶ್ಯಗಳನ್ನು ಸಹಿತ ಅಂಗಡಿಯಲ್ಲಿ ಇದ್ದಂತಹ ದೃಶ್ಯಗಳನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದರಂತೆ ಆ ವೇಳೆಯಲ್ಲಿ ಈಗಾಗಲೇ ಪೊಲೀಸರಿಗೂ ಸಾಕಷ್ಟು ಸುಳಿವು ಸಿಕ್ಕಿದೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಿದೆ. ಆದ್ರೆ ಆರೋಪಿ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಇನ್ನೂ ಆದಂತಹ ಸ್ಪಷ್ಟವಾದಂತಹ ಮಾಹಿತಿಯೂ ಸಹಿತ ಲಭ್ಯ ಆಗ್ತಿಲ್ಲ. ಜೊತೆಗೆ ಯುವತಿ ಐಡೆಂಟಿಫೈ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಯುವತಿನ ಕೇಳಿದಂತಹ ವೇಳೆಯಲ್ಲಿ ಆತ ತಲೆ ಮೇಲೆ ಟೋಪಿ ಹಾಕೊಂಡಿದ್ದಾನೆ ಅನ್ನೋದ್ರ ಬಗ್ಗೆ ಯುವತಿ ಹಾಕೊಂಡಿರೋದು ಮತ್ತೆ ಮುಖವನ್ನು ಕವರ್ ಮಾಡಿದ್ದ ಅಂತ ಹೇಳಿ ಈಗ ಸ್ಟೇಟ್ಮೆಂಟ್ ಅಂತ ಹೇಳಿರೋದು ಪೊಲೀಸರಿಗೆ ಮತ್ತಷ್ಟು ಗೊಂದಲಕ್ಕೆ ಐಡ್ ಮಾಡಿದೆ ಅಂತ ಹೇಳ್ಬೋದು. ಸದ್ಯ ಈಗ ಇದ್ರ ಬಗ್ಗೆ ಪೊಲೀಸರು ಆಗಲೇ ಪ್ರಕರಣವನ್ನು ದಾಖಲಿಸಿಕೊಂಡು ಎಸಿಪಿ ರವಿಕುಮಾರ್ ಅವರು ಸಹಿತ ಈ ಪ್ರಕರಣದ ಮೇಲುಸ್ತುವಾರಿಯನ್ನು ತೆಗೆದುಕೊಂಡು ಈಗ ಹುಡುಕಾಟ ನಡೆಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಧನ್ಯವಾದ ವಿಷ್ಣು ಪ್ರಸಾದ್ ಮಾಹಿತಿಗಾಗಿ.